ನೀವಾ? ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಯಾಕೆ ಬರ್ಬಾರ್ದಾ? ಸರಿಯಾಗಿ ಕೇಳಿದ್ರಿ ಬಿಡಿ. ಇದು ನಿಮ್ಮೂರು, ನಿಮ್ ತಂದೆಯವ್ರು ಕೊಟ್ಟ ಪರ್ಮಿಷನ್ ತಗೊಂಡು ನಿಮ್ ಮನೆ ಮುಂದೆ ಕಟ್ಟಿರೋ ಟೆಂಟ್ ಇದು. ನಿಮಗ್ ಬರ್ಬೇಡಿ ಅನ್ನೋ ಧೈರ್ಯ ನನ್ಗೆಲ್ರಿ ಇರುತ್ತೆ. ಸ್ವಲ್ಪ ಲೆಂತ್ ಜಾಸ್ತಿ ಆಯ್ತು. ಏನು? ನೀನ್ ಹೇಳಿದ ಡೈಲಾಗ್. ಹೌದು, ಆಗ್ಲೇ ನೀವು ಕೆಮ್ತಾ ಇದ್ರಲ್ಲ, ಯಾಕೆ ಹುಷಾರಿಲ್ವಾ? ಕೆಮ್ಮಲ್ಲ ಮಾರಯ್ಯ, ನೀನ್ ನಿದ್ರೆ ಮಾಡಿದ್ರೆ ನಿನ್ ಬ್ಯಾಗು ಲ್ಯಾಪ್ಟಾಪು ಎತ್ಬಿಡೋಣ ಅಂತ ಸಣ್ಣ ಎಫೆಕ್ಟ್ ಕೊಟ್ಟೆ. ನೀವು ಜೋಕ್ ಕೂಡ ಮಾಡ್ತೀರಾ ಅಂತ ಆಯ್ತು. ಜೋಕ್ ಮಾಡಕ್ ಬರ್ಲಿಲ್ಲ. ಇದ್ ತಗೋ, ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ಥ್ಯಾಂಕ್ಸ್ ಕಣ್ರಿ. ಏನು ಬೇಕಂತ ಟಚ್ ಮಾಡ್ತಿದ್ಯಾ? ಐಮ್ ಸಾರಿ ಕಣ್ರಿ, ಗೊತ್ತಾಗ್ಲಿಲ್ಲ. ಸಾರಿ ಕೇಳಿದ್ರೆ ನಗ್ತಿರಲ್ರಿ? ನಾನ್ ನಕ್ಕಿದ್ದು ಅದಕ್ಕಲ್ಲ. ಮತ್ತ್ಯಾಕೆ? ಎಲ್ಲ ನಿಂಗೆ ಹೇಳ್ಬೇಕಾ? ಇದ್ ತಗೋ ಪ್ರಸಾದ, ಕಣ್ಗೊತ್ಕೊಂಡ್ ತಿನ್ನು. ವಾ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಟೇಸ್ಟ್ ಅಂದ್ರೆ ಇದು ಕಣ್ರಿ. ಸಖತ್ತಾಗಿ ಮಾಡಿದ್ದೀರಾ ನೀವು. ಗೋಲ್ಡನ್ ಹ್ಯಾಂಡ್ ರೀ, ಸಖತ್ತಾಗಿದೆ, ಸೂಪರ್ ಆಗಿದೆ, ಸೂಪರ್. ಸ್ವಲ್ಪ ಜಾಸ್ತಿ ಆಯ್ತು. ಡೈಲಾಗಾ? ಕೊಬ್ಬು. ಪ್ರಸಾದನ ಅಜ್ಜಿ ಮಾಡಿದ್ದು, ಈ ಭೈರವಿ ತಗೊಂಬಂದಿದ್ದು. ಮಾಡಿದ್ ಯಾರೇ ಆದ್ರೂ ತಂದಿದ್ ನೀವೇ ಅಲ್ವಾ, ಅದಕ್ಕೆ ಟೇಸ್ಟ್ ಇನ್ನೂ ಸಖತ್ತಾಗಿದೆ. ಏನೋ ಅನ್ಕೊಂಡಿದ್ದೆ, ನಿನಗ್ ಸ್ವಲ್ಪ ಜಾಸ್ತಿನೇ. ಏನದು? ಕೊಬ್ಬು. ಐಮ್ ಸಾರಿ, ಆ ತರದೆಲ್ಲ ಏನಿಲ್ಲ. ಸರಿ ಬಿಡು, ತಿನ್ನು. ಯಾಕೆ ಹಾಗೆ ನೋಡ್ತಿದ್ದೀರಾ? ಥ್ಯಾಂಕ್ಸ್. ಯಾಕೆ? ನಾನು ಪೂಜೆ ಮಾಡಿದ್ದಕ್ಕೆ ನಮ್ಮ ಮನೆಯವ್ರು ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಮಾಡು ಅಂತ ಸಲಹೆ ಕೊಟ್ಟಿದ್ದು ನೀನೇ ಅಲ್ವಾ? ಥ್ಯಾಂಕ್ಸ್. ಯಾಕೆ? ನನ್ನ ಸಲಹೆನ ನೀವು ಪಾಲಿಸಿದ್ದಕ್ಕೆ. ಥ್ಯಾಂಕ್ಸ್. ಯಾಕೆ? ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ಯಾಕೆ? ನನ್ನ ಸಜೆಷನ್ನ ರಿಜೆಕ್ಟ್ ಮಾಡ್ತಿದ್ದಕ್ಕೆ. ನಾನೇನೋ ಕೇಳ್ಬೇಕು. ಏನದು? ಕೇಳಿ. ನೀನು ನಾಗವರಕ್ಕೆ ಯಾಕೆ ಬಂದೆ? ಹೇಳು. ಅದೇ ಹೇಳಿದ್ನಲ್ಲ, ನಾನು ಹರ್ಬಲ್ಸ್ಗೋಸ್ಕರ ನಮ್ ಮನೆಗ್ ಬಂದು ಕತೆ ಹೇಳೋದು, ಟೆಂಟಲ್ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡೋದು, ನಮ್ ಫ್ಯಾಮಿಲಿ ಜೊತೆ ಹುತ್ತದ ಹತ್ರ ಬಂದು ಹಾಲೆರಿಯೋದು. ಇದನ್ ಬಿಟ್ಟು ನೀನ್ ಹರ್ಬಲ್ಸ್ಗೋಸ್ಕರ ಹೋಗೋದನ್ನ ನಾನು ಯಾವತ್ತೂ ನೋಡಿಲ್ಲ. ಅಂದ್ರೆ ಅದು ಹೇಳೋ ಅವಶ್ಯಕತೆ ಇಲ್ಲ, ನಾನೇ ತಿಳ್ಕೊತೀನಿ. ಗುಡ್ ಮಾರ್ನಿಂಗ್ ಮಾಮ್.
ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಅಮ್ಮ, ಇವತ್ತು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಡೀಲ್ ಇದೆ. ನಿಮ್ ಕಾರ್ ಅಂದ್ರೆ ನನಗೆ ಸೆಂಟಿಮೆಂಟ್ ಅಲ್ವಾ, ಅದನ್ನೇ ತಗೊಂಡು ಹೋಗ್ತೀನಿ. ಸ್ಪೀಡಾಗಿ ಹೋಗ್ಬೇಡ, ಹುಷಾರು. ಎಲ್ಲಿ ಮೇಡಮ್, ಎಲ್ಲಿ ಹಾವು, ಎಲ್ಲಿ ಹಾವು? ಇಲ್ಲೇ ಇದೆ ಹಾವು. ಕೋಲ್ ಎತ್ಕೋ. ಅಂಬುಜಾ, ಏನಾತ್ಗೆ? ಏನಾಯ್ತು? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅತ್ಗೆ ಏನಾಗಿ ಕಿರ್ಚಾಡ್ತಿದ್ದಾರೆ? ದುರ್ಗಾ, ದುರ್ಗಾ, ನನ್ನನ್ನ ಕೆಳಗಡೆ ಕರ್ಕೊಂಡು ಹೋಗು. ತಗೋ, ಇದನ್ನ ಅಲ್ಲಿಡು. ಹೊರಗೆ ಕರ್ಕೊಂಡು ಹೋಗು. ಏಯ್, ಸಾಯಿಸ್ಬಿಡ್ರು ಅದನ್ನ. ಏನಾಯ್ತು ಸಾರ್ವಿ? ಯಾಕಂಗೆ? ಇಂಥ ಕಾಂಕ್ರೀಟ್ ನಾಡ್ಗೆ ಹಾವು ಹೇಗ್ ಬಂತು? ಏಯ್, ಸಾಯಿಸು ಅದನ್ನ. ನಿಲ್ಸಿ, ನಿಲ್ಸಿ. ನೀವು ನೋಡ್ದೇನೆ ಕಾರ್ ಹತ್ತಿದ್ರೆ ಏನಾಗ್ಬಿಡ್ತಿತ್ತು ಅಮ್ಮ ಅವ್ರೆ? ಏನಾಯ್ತು ಅಂತ ಕೇಳ್ತಿದೀಯಲ್ಲೇ? ಟಕ 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 ಅಂತ ಕಚ್ಚು ಬಿಡ್ತಿತ್ತು. ಅಮ್ಮ, ವಿಷ ಮೈಯೊಳಗ್ ಹೋಗಿ ನೊರೆ ಕಕ್ಕಿ ಸತ್ತು ಬಿಡ್ತಿದ್ಲು. ಅದೃಷ್ಟವಂತ ಕಣಮ್ಮ ಸಾನ್ವಿ ನೀನು. ಹಾವು ಕಾರಲ್ಲಿ ಯಾಕಿದೆ? ನಾನ್ ನಿನ್ನೆ ನಾಗವಾರದಿಂದ ಬರ್ಬೇಕಿದ್ರೆ ಅಲ್ಲಿಂದ ಬಂತ. ನೋಡ್ತಿದ್ದೀರಲ್ಲ, ಸಾಯಿಸಿ ಅದನ್ನ. ಬೇಡಮ್ಮ, ಹಾವನ್ನ ಸಾಯಿಸಬಾರ್ದು. ಮತ್ತೆ ಶೋಕೇಸಲ್ಲಿಟ್ಟು ಅದ್ರ ಚಂದ ನೋಡ್ತಾ ಕೂರ್ಬೇಕಾ? ಏನ್ ಮಾತಾಡ್ತಿದ್ದೀರಮ್ಮ ನೀವು? ನಾವು ಪೂಜೆ ಮಾಡು ನಾಗದೇವತೆನ ಕೊಲ್ಲೋದು ಮಹಾ ಪಾಪ ಕಣೆ. ಅಂತ ಪಾಪ ಮಾಡ್ಬೇಡ. ಅಮ್ಮ ನಾಗದೇವತೆ, ನಿನ್ನೆ ನಿನ್ ಹುತ್ತಕ್ ಹಾಲೆರ್ದು ಪೂಜೆ ಮಾಡಿದೀನಿ. ನಮ್ಮನ್ನ ಆಶೀರ್ವಾದ ಮಾಡಕ್ ಬಂದಿದ್ಯಾ ಅಥವಾ ಶಿಕ್ಷೆ ಕೊಡಕ್ ಬಂದಿದ್ಯಾ? ಅಮ್ಮ, ಸಾನ್ವಿ ನೋಡ್ದಲ್ಲ ಕಾರ್ ಹತ್ತಿದ್ರೆ ಇಷ್ಟೊತ್ತಿಗೆ ಪ್ರಾಣ ಹೋಗೋ ಪರಿಸ್ಥಿತಿ ಬರ್ತಿತ್ತು. ಅದಕ್ ಕೈ ಮುಗಿತಿದ್ಯಲ್ಲ ಅತ್ಗೆ. ಪ್ರಾರ್ಥಿಸೋ ದೇವತೆ ರಕ್ಷಣೆ ಮಾಡ್ತಾಳೆ ಹೊರತು ಶಿಕ್ಷೆ ಕೊಡಲ್ಲ. ಹುಚ್ಚುಚ್ಚಾಗಿ ಮಾತಾಡೋದಕ್ಕೂ ಒಂದರ್ಥ ಇರ್ಬೇಕು. ದೇವ್ರು ದೇವತೆಗಳು ಗುಡಿಲಿರ್ತಾರೆ, ಹೀಗೆ ಕಾರಲ್ಲೋ ಬಸ್ಸಲ್ಲೋ ಟಿಕಾಣಿ ಹೂಡಲ್ಲ. ಮೊದ್ಲು ಅದನ್ನ ಸಾಯಿಸ್ಬಿಡಿ. ನಿಲ್ಸಿ, ನಿಲ್ಸಿ, ನಿಲ್ಸಿ. ಏನಮ್ಮ ನೀನು? ನೀವೇನ್ ನೋಡ್ತಾ ಇದ್ದೀರಾ? ಸಾಯಿಸಿ, ನಿಲ್ಸಿ. ಅದನ್ ಸಾಯಿಸಿದ್ರೆ ನನ್ ಮೇಲೆ ಆಣೆ. ಸುಬ್ಬು, ಜರ್ಕೊಳ್ಳಿ. ನಾಗದೇವತೆಗೆ ಜಾಗ ಕೊಡಿ. ನಾಗೇಂದ್ರ, ನಮ್ಮನ್ನ ಕ್ಷಮಿಸಿ. ನೀನ್ ಬಂದಾರಿಲೆ ಹೊಟ್ಟೋಗು ಸ್ವಾಮಿ. ಒಂದು ಬೆಂದು ಬಂದು ಮನುಷ್ಯರು ಸತ್ತೋದ್ರೂ ಪರವಾಗಿಲ್ಲ, ಆದ್ರೆ ನಿಮ್ ಮೂಢನಂಬಿಕೆನ್ ಮಾತ್ರ ಬಿಡಲ್ಲ ಅಂತ ಆಯ್ತು. ಮತ್ತ್ಯಾಕ್ ಬಂದೆ? ಈ ಊರಿಗೆ ಬರ್ಬೇಕು ಅನ್ನೋ ಕಾರಣಕ್ಕೆ ದೈವ ದರ್ಶನ ನೆಪ ಇಟ್ಕೊಂಡು ಬಂದಿದ್ಯಾ? ಬಂದಿರೋ ಕೆಲಸ ನೋಡ್ಕೊಂಡು ಆದಷ್ಟು ಬೇಗ ಹೊರಟೋದ್ರೆ ಸಂತೋಷ.
ದುರ್ಗಾ, ಅಮ್ಮ ಅವ್ರೆ, ನನ್ನನ್ನ ರೂಮ್ ಕರ್ಕೊಂಡು ಹೋಗು. ಸರಿ ಅಮ್ಮ ಅವ್ರೆ. ಅಮ್ಮ, ಆ? ಏನಮ್ಮ? ನಿಮ್ಗೆ ನಾಗವಾರ ಗೊತ್ತಾ? ನಾಗವರನ? ಹೌದಮ್ಮ. ಗೊತ್ತಿಲ್ಲ. ಆ ಊರ್ ಬಗ್ಗೆ ನನಗೆ ಹೇಗೆ ಗೊತ್ತಿರತ್ತೆ? ಇವಳು ಸಡನ್ ಆಗಿ ಬಂದು ನಾಗವಾರದ ಬಗ್ಗೆ ಯಾಕೆ ಕೇಳ್ತಿದ್ದಾಳೆ? ನಿನ್ನೆ ನಾನು ಆ ಊರಿಗೆ ಹೋಗಿದ್ ವಿಷಯ ಗೊತ್ತಾಗಿದ್ಯಾ? ಸಾನ್ವಿ, ಆ ಊರ್ ಬಗ್ಗೆ ನನ್ನನ್ ಯಾಕೆ ಕೇಳ್ದೆ? ನಂಗ್ ನಿಜ ಹೇಳೋರಾಗಿದ್ದಿದ್ರೆ ನಂಗ್ ಹೇಳ್ದೆ ನಾಗವಾರಕ್ ಹೋಗ್ತಿರ್ಲಿಲ್ಲ. ಬಂದು ಗುಡಿಗೆ ಹೋಗ್ ಬಂದೆ ಅಂತ ಸುಳ್ಳು ಹೇಳ್ತಿದ್ದೀರಾ ಅಂದ್ರೆ ನಾನ್ ಕೇಳಿದ್ರು ನೀವ್ ನಿಜ ಹೇಳಲ್ಲ ಅಂತ ನನಗ್ ಗೊತ್ತು. ಏನೂ ಇಲ್ಲಮ್ಮ, ಇವತ್ತು ನಮ್ಮ ಆಫೀಸಲ್ಲಿ ನಾಗವರದ ಬಗ್ಗೆ ಡಿಸ್ಕಷನ್ ಬಂತು. ಡಿಸ್ಕಷನ್? ಹೌದಮ್ಮ. ಆ ಊರಲ್ಲಿ ತುಂಬಾ ಬೆಲೆ ಬಾಳೋ ಔಷಧಿ ಗುಣಗಳಿರೋ ಸಸ್ಯಗಳಿವೆ ಅಂತೆ. ನಮ್ಗೆ ಅಂತ ಹರ್ಬಲ್ಸ್ ಜೊತೆಗೆ ಅಲ್ವಾ ಕೆಲಸ. ಅದಕ್ಕೆ ಆ ಊರ್ ಬಗ್ಗೆ ನಿಮ್ಗೇನಾದ್ರೂ ಗೊತ್ತೇನೋ ಅಂತ ಕೇಳ್ದೆ. ಇನ್ನೇನಿಲ್ಲ. ಅಮ್ಮ, ಗುಡ್ ನೈಟ್. ಎಷ್ಟು ಬೇಡ ಅನ್ಕೊಂಡ್ರು ನನ್ ಮಗಳ ಬಾಯಿಂದ ಆ ನಾಗವಾರದ ಹೆಸರೇ ಕೇಳ್ಬೇಕಾಗಿದೆ. ಅನ್ಕೊಳ್ದೇನೆ ಇವರಿಗೆ ನಾಗವಾರದ ಬಗ್ಗೆ ಆಲೋಚನೆಗಳು ಬರ್ತಿವೆ. ಅವ್ರಿಗೆ ಗೊತ್ತಿಲ್ದೇನೆ ಆ ಊರ್ ಕಡೆ ಕಾಲಿಡ್ತಿದಾರ ಇವರು? ಆ ಊರ್ ಹೆಸರು ಹೇಳ್ತಿದ್ದ ಹಾಗೆ ಅಮ್ಮನ್ ಮುಖದ ರೀತಿನೇ ಬದಲಾಯ್ತು. ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಮ್ಮಂಗೆ ನಾಗವರದ ಬಗ್ಗೆ ಗೊತ್ತು ಅಂತ ಅರ್ಥ ಆಯ್ತು. ಅಮ್ಮ ನಾಗಮ್ಮ ತಾಯಿ, ನನ್ನ ಮಕ್ಕಳು ನಾಗವರಕ್ಕೆ ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋಬೇಕಮ್ಮ. ಮನೆಯಲ್ಲಿ ಮನುಷ್ಯನ ರೂಪದಲ್ಲಿರೋ ಹಾವು ಯಾರಪ್ಪ? ಹೇಗ್ ನಾನು ಕಂಡು ಹಿಡಿಯೋದು? ಅಯ್ಯೋ, ಏನ್ರಿ, ಇಲ್ಲಿ ನೋಡಿ, ನಮ್ ಹೊಲದಲ್ಲಿ ಜೇನುತುಪ್ಪ ಸಿಕ್ಕಿದೆ, ಬೇಕಾ?
ಬೇಡವಾ? ಓಕೆ. ಇದೇನಿದು? ಹಾವಿನ ತರ ನಾಲ್ಗೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದಾಳೆ. ಇವಳು ನನ್ನ ಹೆಂಡ್ತಿನ ಹಾವ? ಏನೇ, ಯಾಕೆ ಹಾಗೆ ನೆಗ್ತಾ ಇದೀಯಾ? ಏನ್ರಿ ನೀವು ಯಾವಾಗ್ಲೂ ಹಿಂಗೆ ಅಂತೀರಾ? ನಂಗ್ ಹಿಂಗೆ ತಿನ್ನಕ್ ಬರೋದು. ನೀವ್ ಯಾವಾಗ್ಲೂ ಹಿಂಗೆ. ಹೋಗ್ರಿ. ಇವಳು ಹಾವ ಮನುಷ್ಯಳ ಅಂತ ಈಗ್ಲೇ ಕಂಡುಹಿಡಿಬೇಕು. ಕಂಡುಹಿಡಿತೀನಿ. ಕುತ್ತಿಗೆ ನೋತಾ ಇದೆಯಲ್ಲ? ಅಯ್ಯೋ ನಮ್ಮಪ್ಪನೇ. ಅಮ್ಮ, ಒಂದ್ ವೇಳೆ ಅತ್ತೇನೆ ಹಾವ? ಇಲ್ಲಿ ಅತ್ತೆ ಹಾವ, ಇಲ್ಲ ನನ್ನ ಹೆಂಡತಿ ಹಾವ? ಅಮ್ಮ, ಕೌಸಲ್ಯ ಹಾವಲ್ಲ ಅಲ್ವಾ? ಏನು ಅರ್ಥ ಆಗ್ತಾ ಇಲ್ಲ. ಮನೆಯಲ್ಲಿ ಮನುಷ್ಯನ ರೂಪದಲ್ಲಿ ಹಾವಿದೆ ಅಂತ ಮಾಂತ್ರಿಗಳು ಹೇಳಿದ್ಲು. ಮನೇಲಿ ಯಾರನ್ನ ನೋಡಿದ್ರು ಹಾವುಗಳ ತರನೇ ಕಾಣ್ತಾ ಇದ್ದಾರೆ. ಯಾರು ಹಾವೋ ಯಾರು? ಇದೇನಪ್ಪ ದೇವ್ರೇ? ಇದೇನಯ್ಯ ದೇವ್ರೇ?